ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಬಡ್ಡಿ ಸ್ಪರ್ಧೆಯಲ್ಲಿ ವಿಶ್ವ ಚಾಂಪಿಯನ್ ಭಾರತ ತಂಡವನ್ನು ಪ್ರತಿನಿಧಿಸಿದ ಸುರತ್ಕಲ್ ಇಡ್ಯಾ ನಿವಾಸಿ ಧನಲಕ್ಷ್ಮಿ ಪೂಜಾರಿ ಅವರನ್ನು ಇಡ್ಯಾ ಸುರಕ್ಷಾ ಕ್ಯಾಟರರ್ಸ್ ಮಾಲಕ ಕೇಶವ್ ಬಿ ಸನಿಲ್ ಅವರ ನೇತೃತ್ವದಲ್ಲಿ ಸುರತ್ಕಲ್ ಇಡ್ಯಾದಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಸಾರ್ವಜನಿಕರು ಹಾಗೂ ಸಂಸ್ಥೆಗಳ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟ್ರಭಕ್ತ ವೇದಿಕೆ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಅವರು, ಧನಲಕ್ಷ್ಮಿ ಪೂಜಾರಿ ಅವರು ಕ್ರೀಡೆಯ ವೇಳೆ ದೈಹಿಕವಾಗಿ ಗಾಯಗೊಂಡರು. ಪರಿಶ್ರಮದಿಂದ ಮತ್ತೆ ತರಬೇತಿಯನ್ನು ಆರಂಭಿಸಿ ರಾಷ್ಟ್ರೀಯ ಕ್ರೀಡಾ ತಂಡಕ್ಕೆ ಆಯ್ಕೆಯಾಗಿರುವುದು ಸಣ್ಣ ಸಾಧನೆಯಲ್ಲ. ತರಬೇತುದಾರರು, ಪೋಷಕರ ಪ್ರೋತ್ಸಾಹದಿಂದ ದಕ್ಷಿಣ ಭಾರತದ ಏಕೈಕ ಆಟಗಾರ್ತಿಯಾಗಿ ಧನಲಕ್ಷ್ಮಿ ಪೂಜಾರಿ ಅವರು ಆಯ್ಕೆಯಾಗಿ ವಿಶ್ವ ಚಾಂಪಿಯನ್ ಭಾರತ ತಂಡವನ್ನು ಪ್ರತಿನಿಧಿಸುವುದು ನಮಗೆಲ್ಲ ಹೆಮ್ಮೆಯುಂಟು ಮಾಡಿದೆ ಎಂದರು. ಅಂಚನೆ ನಮ್ಮ ಊರದ ಪೊನ್ನು ಬಹುಶಃ ಮುಂತ ಮಸ್ತ್ ಜನದ ಕನ್ನೆದುರುಡು ಎಲ್ಲೆ ಬಾಲ್ಯಾದ ಇದ್ದದು ಬಲತದ್ದು ಇನ್ನು ಈ ಹಂತಗೂ ಬೈದಿನ ಪೊನ್ನು ಧನಲಕ್ಷ್ಮಿ ಅಣ್ಣ ಮೂಲು ಏರ್ಲ ಮಲ್ಪಂದಂಚಿನ ಸಾಧನೆ ಮಲ್ದಲು ಬಣ್ಣಂದ ಅವಳ ಬಹುಶಃ ಅಲ್ಲ ಬಾಲ್ಯ ಜೀವನ ಯೋಚನೆ ಮಲ್ತನಂದ ಕಾರದ ಒಂಜಾಕ ಸಮಸ್ಯೆ ಇತ್ತನಿಗೆ ಐಕ್ಯ ವೈದ್ಯರ್ನ ಕಳ್ಳ ಓಡಿತ್ತಿನ ಟ್ರೀಟ್ಮೆಂಟ್ ಅಂದೊಂದು ಕಬಡ್ಡಿ ಕ್ಷೇತ್ರ ಸಾಧನೆ ಮಲ್ಪಡು ಬಣ್ಣದ ಯೋಚನೆ ಮಲ್ತೊಂದು ಬಹುಶಃ ಕಬಡ್ಡಿ ಕ್ಷೇತ್ರ ಪುಂಜೋಕುಲು ಬಾರಿ ಕಮ್ಮಿ ಉಪ್ಪು ನಂಚಿನ ಇಂಚೋಗಾಯಿ ನಂಚಿನ ಅಂಡ್ ಆ ಸಾಧನೆ ಆ ಕ್ಷೇತ್ರನೇ ಸಾಧನೆ ಮಲ್ಪಡು ಬಣ್ಣದ ಯೋಚನೆ ಮಲ್ತೊಂದು ಅಪ್ಪೆಮ್ಮನ ಬೆಂಬಲವನ್ನು ಐಕ್ಯ ಪಡೆ ಒಂದು ಕೇಶವನ್ನು ನಂಚಿನ ನೆರೆಕರೆತಕಲ್ಲ ಸಹಕಾರವನ್ನು ಬತ್ತೊಂದು ಆಳ್ವಾಸ್ ಕಾಲೇಜಿಗೆ ಅವೇ ಉದ್ದೇಶಗೋಸ್ಕರ ಸೇರಿ ಬೊಕ್ಕ ಆ ಒಂಜಿ ಕೋಚಿನ ಹಂಸನ ಆ ಒಂಜಿ ಪ್ರೋತ್ಸಾಹ ಐತ ಒಟ್ಟುಗೂ ತರಬೇತಿ. ವಿಟ್ಟಬಾ ರುಕುಮಾಯಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಚಂದ್ರಶೇಖರ್ ನಾನಿಲ್ ಅವರು ಶುಭ ಹಾರೈಸಿದರು. ಖುಷಿ ಪಡುವುದು ಸಾಧನೆ ಅಲ್ಲ, ಅವನ್ ಪ್ರಾಮಾಣಿಕ ರೀತಿ ಮಲ್ದಲು ಐಕ್ ಹಿರಿಯರ್ನ ಅಂಚನೆ ಗುರುಕುಲ್ನ ನಮ್ಮ ಊರದ ಕಲ್ಲ ಮಾತಿರಲ್ಲ ಆಶೀರ್ವಾದ ಉಪ್ಪಡು ತುಂಬುದ ದಿನೊಟ್ಟು ಅಲ್ಲಿ ಕಬಡ್ಡಿ ತಂಡದ ನಾಯಕಿಯಾದ ಮೂಡ್ದು ಬರಡು ಪಂಪಿನ ಶುಭ ಹಾರೈಕೆಯನ್ನು ಹಾರೈಸೊಂದು ಔಷಧ ನೀಡುತ್ತೆ. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಗಂಗಾಧರ್ ಶಾಂತಿ, ಮನೋಜ್ ಶಾಂತಿ, ಸುರತ್ಕಲ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಅಶೋಕ್ ಶೆಟ್ಟಿ ತಡಂಬೈಲ್, ನಿಕಟಪೂರ್ವ ಪಾಲಿಕೆ ಸದಸ್ಯ ನಯನಾ ಆರ್ ಕೋಟ್ಯಾನ್, ಕೇಶವ್ ಬಿ ಸನಿಲ್, ಶಮಕೇಶವ್ ಸನಿಲ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.